ತ್ರಿವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಭಾರತದಲ್ಲಿ ಕ್ರಿಕೆಟ್ ಅನ್ನೋದು ಕೇವಲ ಮನರಂಜನೆಯಾಗಿ ಉಳಿದಿಲ್ಲ, ಬದಲಿಗೆ ಪಕ್ಕ ಬಿಸ್ನೆಸ್ ಆಗಿದೆ. ಯಾವ ಕ್ರೀಡೆ ಮನರಂಜನೆಗೆ ಸೀಮಿತವಾಗಬೇಕಿತ್ತೋ ಅದು ಇವತ್ತಿನ ಕಾಲಕ್ಕೆ ಅನೇಕರ ಮನೆಗಳನ್ನ ಹಾಳು ಮಾಡಿ ಲೆಕ್ಕ ಇಲ್ಲದ ಜನರನ್ನ ಬೀದಿಗೆ ತಂದು ನಿಲ್ಲಿಸಿದೆ. ಎಲ್ಲವನ್ನ ಕಳೆದುಕೊಂಡು ಮಾನ ಮರ್ಯಾದೆಗೆ ಅಂಜಿ ಊರನ್ನೇ ಖಾಲಿ ಮಾಡುವಂತೆ ಮಾಡಿದೆ. ಬಡವರಿಂದ ಹಿಡಿದು ಶ್ರೀಮಂತರವರೆಗೆ, ಶಾಲಾ ಮಕ್ಕಳಿಂದ ಹಿಡಿದು ಗೃಹಿಣಿಯರವರೆಗೆ ಈ IPL ಸಮಯದಲ್ಲಿ ಬೆಟ್ಟಿಂಗ್ಗೆ ಅಡಿಕ್ಟ್ ಆಗಿದ್ದಾರೆ. ಅದರಲ್ಲಿ ಬಹುತೇಕರು ಸೋತು ಸುಣ್ಣವಾಗಿದ್ದಾರೆ, ಇನ್ನು ಅನೇಕರು ಜೀವವನ್ನ ಕಳೆದುಕೊಂಡಿದ್ದಾರೆ. IPL ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಿರೋ ರೀಲ್ ಸ್ಟಾರ್ಗಳು, ಇನ್ಫ್ಲುಯೆನ್ಸರ್ಗಳಿಗೆ ಬಿಸಿ ಮುಟ್ಟಿಸಿದ ಸೈಬರ್ ಪೊಲೀಸರು, ಪ್ರಮೋಷನ್ ಮಾಡ್ತಿರೋರ ಮೇಲೆ ಕಣ್ಣಿಟ್ಟ ಸೈಬರ್ ಕ್ರೈಮ್. ಹೌದು, ಹೀಗೆ ಸಮಾಜಕ್ಕೆ ಮಾರಕವಂತ ಗೊತ್ತಿದ್ರು ಕೂಡ ಈ ಬೆಟ್ಟಿಂಗ್ ದಂಧೆಗೆ ಕಡಿವಾಣ ಹಾಕಲು ಸಾಧ್ಯವಾಗ್ತಾ ಇಲ್ಲ. ಇನ್ನು ಮನಿ ಕಂಡ್ರೆ ಮನುಷ್ಯತ್ವನು ಮರೆಯೋರು ಇರುವ ಕಾಲ ಇದು. ಇಂತಹ ಕಾಲದಲ್ಲಿ ಅನೇಕರು ತತ್ವ ಸಿದ್ಧಾಂತಗಳನ್ನೆಲ್ಲ ಗಂಟು ಮೂಟೆ ಕಟ್ಟಿ ಬಾವಿಗೆ ಎಸೆದಿದ್ದಾರೆ. ಸಾಮಾಜಿಕ ಪ್ರಜ್ಞೆ, ಮನುಷ್ಯತ್ವ ಮರೆತು ಕಾಸು ಸಿಗುತ್ತೆ ಅನ್ನೋ ದುರಾಸೆಗೆ ಸಮಾಜಕ್ಕೆ ಅಪಾಯಕಾರಿಯಾದ ಉತ್ಪನ್ನಗಳ ಜಾಹೀರಾತುಗಳನ್ನ ಅನೇಕರು ಪ್ರಮೋಟ್ ಮಾಡ್ತಾರೆ. ಬೆಟ್ಟಿಂಗ್ ಅನ್ನೋದು ಅಪಾಯಕಾರಿ ಅಂತ ಗೊತ್ತಿದ್ರು ಕೂಡ ಪ್ರಚಾರ ಮಾಡ್ತಾರೆ. ಈ ಸಾಲಿನಲ್ಲಿ ಕೇವಲ ಸೆಲೆಬ್ರಿಟಿಗಳು ಮಾತ್ರವಲ್ಲ, ಈಗೀಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಕೂಡ ಈ ಕೆಲಸವನ್ನ ತುಂಬಾ ನಿಯತ್ತಾಗಿ ಮಾಡ್ತಾ ಇದ್ದಾರೆ. ತಮ್ಮ ಹಣದಾಸೆಗೆ ಬೆಟ್ಟಿಂಗ್ ಆಡುವಂತೆ ಬೇರೆಯವರನ್ನ ಪ್ರೇರೇಪಿಸುತ್ತಿದ್ದಾರೆ. ಇದಕ್ಕೆ ಸಾಕ್ಷಿ ಅನ್ನುವಂತೆ ಸೈಬರ್ ಕ್ರೈಮ್ ಪೊಲೀಸರು ಈಗ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳಿಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಜೊತೆಗೆ ನೋಟಿಸ್ ಅನ್ನು ಸಹ ಕಳಿಸಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಲಕ್ಷಾನುಗಟ್ಟಲೆ ಫಾಲೋವರ್ಸ್ ಹೊಂದಿರೋ, ಇನ್ನು ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಬೂಮ್ ಅಲ್ಲಿರೋ ಇನ್ಫ್ಲುಯೆನ್ಸರ್ಗಳಾದ ಸೋನು ಗೌಡ, ವರುಣ್ ಆರಾಧ್ಯ, ಚೈತ್ರ ಆರಾಧ್ಯ, ಕಿಪಿ ಕೀರ್ತಿ, ದೀಪಕ್ ಗೌಡ, ದಚ್ಚು ಸೇರಿ 40ಕ್ಕೂ ಅಧಿಕ ಇನ್ಫ್ಲುಯೆನ್ಸರ್ಗಳು ಬೆಟ್ಟಿಂಗ್ ಬುಕ್ಕಿಗಳ ಆದೇಶದ ಮೇರೆಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬೆಟ್ಟಿಂಗ್ ನ ಪ್ರಚಾರವನ್ನ ಮಾಡ್ತಾ ಇದ್ರು. ಇವತ್ತು ಯಾವ ತಂಡ ಗೆಲ್ಲುತ್ತೆ, ಯಾವ ತಂಡ ಟಾಸ್ ಗೆಲ್ಲುತ್ತೆ, ಯಾವ ತಂಡ ಸೋಲುತ್ತೆ ಅನ್ನೋ IPL ಪ್ರಿಡಿಕ್ಟ್ ಮಾಡೋ ಮಾಹಿತಿಯನ್ನ ಹಂಚಿಕೊಳ್ಳೋ ವಾಟ್ಸ್ಆಪ್ ಗ್ರೂಪ್ಗಳ ಲಿಂಕ್ ಗಳನ್ನ ಹಾಕಿ ಆ ಗ್ರೂಪ್ಗಳಿಗೆ ಸೇರಿಕೊಳ್ಳುವಂತೆ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯ ಮೂಲಕ ತಮ್ಮ ಹಿಂಬಾಲಕರಿಗೆ ಸಂದೇಶವನ್ನ ನೀಡ್ತಾ ಇದ್ರು ಎನ್ನಲಾಗಿದೆ. ಇನ್ನು ಎಲ್ಲರಿಗೂ ಗೊತ್ತಿರುವಂತೆ ಯಾವ್ದಾದ್ರೂ ವಸ್ತುವಿನ ಪ್ರಚಾರ ಮಾಡ್ಬೇಕಂದ್ರೆ ಸೆಲೆಬ್ರಿಟಿಗಳು ಹಣವನ್ನ ಪಡೆಯುತ್ತಾರೆ. ಸೋಷಿಯಲ್ ಮೀಡಿಯಾದ ಇನ್ಫ್ಲುಯೆನ್ಸರ್ಗಳು ಕೂಡ ಇದರಿಂದ ಹೊರತಿಲ್ಲ. ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಇವರು 1,000ದಿಂದ 5,000ದವರೆಗೆ ಹಣವನ್ನ ಪಡೆಯುತ್ತಿದ್ರು ಅಂತ ಹೇಳಿ ಖಾಸಗಿ ಚಾನೆಲ್ ಒಂದು ವರದಿ ಮಾಡಿದೆ. ಈ ಹಿನ್ನೆಲೆ ಬೆಂಗಳೂರಿನ ವಕೀಲರೊಬ್ಬರು ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರನ್ನ ನೀಡಿದ್ರು. ಜನರನ್ನ ತಪ್ಪುದಾರಿಗೆ ಎಳೆಯುತ್ತಿರುವ ರೀಲ್ ಸ್ಟಾರ್ಗಳ ಲಿಸ್ಟ್ ಮಾಡಿ ಪೊಲೀಸರಿಗೆ ನೀಡಿದ್ರು. ಈಗ ಸೈಬರ್ ಕ್ರೈಮ್ ಪೊಲೀಸರು ಲಿಸ್ಟ್ ನಲ್ಲಿರುವ ಎಲ್ಲರಿಗೂ ನೋಟಿಸ್ ಅನ್ನ ಕಳಿಸಿದ್ದಾರೆ. ಇನ್ನು ಕೆಲವರ ವಿಚಾರಣೆ ಕೂಡ ಮಾಡಿದ್ದಾರೆ. ಆ ಪೈಕಿ ವಿಚಾರಣೆಗೆ ಹಾಜರಾದ ಕೆಲ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಇನ್ ಮುಂದೆ ಇಂತಹ ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ನಮ್ಮ ತಪ್ಪಿನ ಅರಿವು ನಮಗಾಗಿದೆ, ಗೊತ್ತಿಲ್ಲದೆ IPL ಬೆಟ್ಟಿಂಗ್ ನ ಜಾಹೀರಾತು ನಾವು ಹಾಕಿದ್ದೇವೆ, ಅವೆಲ್ಲವನ್ನ ಡಿಲೀಟ್ ಮಾಡಿದ್ದೇವೆ ಅಂತ ಸಹ ಹೇಳಿದ್ದಾರೆ. ದೀಪಕ್ ಅವರೇ, ಇದೊಂದು ನಾವು ಸ್ವಲ್ಪ ಹಾಕಿ ಸ್ಟೋರಿ ಇದ್ರು, ನಂಗೆ 5,000 10,000 ಕೊಡ್ತೀನಿ, ಅವೆಲ್ಲ ಹಾಕಿಲ್ಲ, ನನ್ಗೆ ಗೊತ್ತಿಲ್ವಳ್ಕಿತ್ತು, ಅದು ಹಾಕ್ಬಾರ್ದು ಅಂತ ಆಕ್ಚುಲಿ ಅನ್ಕೊಂಡಿದ್ದೆ. ಹಾಕಿಲ್ಲ, ಇವರಿಲ್ಲ, ಈ ಕ್ರಿಕೆಟ್ ಮಾಹಿತಿ ಕೊಡೋದು ಬರೀ ಓನ್ಲಿ ಸ್ವಲ್ಪ ಅಷ್ಟು ಇಂಗ್ಲೀಷ್ ಬರ ಹಳ್ಳಿ ಹುಡುಗ, ನನಗೆ ಅಷ್ಟು ಇಂಗ್ಲೀಷ್ ಗೊತ್ತಿರಲಿಲ್ಲ. ಏನೋ ಸ್ಟೋರಿ ಅಪ್ಲೋಡ್ ಮಾಡಿದ್ಮೇಲೆ ಯಾರು ತಪ್ಪು ಅಂತ ಹೇಳಿದ್ರೆ ಇಮಿಡಿಯೇಟ್ ಡಿಲೀಟ್ ಮಾಡೋದು. ಅವ್ರು ಹೇಳಿಲ್ಲ, ಏನೋ ಗೊತ್ತಿಲ್ಲದೇನೆ ಹಾಕ್ಬಿಟ್ಟಿದ್ದೀನಿ ಸ್ಟೋರಿನ, ದಯವಿಟ್ಟು ಕ್ಷಮಿಸ್ಬಿಡಿ. ಕೇವಲ ಬೆಂಗಳೂರು ಮಾತ್ರವಲ್ಲದೆ ಬೇರೆ ಬೇರೆ ಜಿಲ್ಲೆಯ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಕೂಡ ಬೆಟ್ಟಿಂಗ್ ಆಪ್ಗಳನ್ನ ಪ್ರಚಾರ ಮಾಡ್ತಾ ಇದ್ರು. ಅವರನ್ನು ಕೂಡ ವಿಚಾರಣೆಗೆ ಕರೆಯಲಾಗಿದೆ. ಇನ್ನು ಸೈಬರ್ ಕ್ರೈಮ್ ಪೊಲೀಸರು ಸದ್ಯ ಕೆಲವರ ವಿಚಾರಣೆ ಮಾಡಿ ಕಳಿಸಿದ್ದು, ಇನ್ನು ಮುಂದೆ ಬೆಟ್ಟಿಂಗ್ ಆಪ್ಗಳ ಪ್ರಚಾರವನ್ನ ಮಾಡಿದ್ರೆ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನ ಸಹ ನೀಡಿದ್ದಾರೆ. 10 ಜನರನ್ನ ಸಂಪಾದನೆ ಮಾಡೋದು ಅಂದ್ರೆ ಸಣ್ಣ ವಿಚಾರ ಅಲ್ಲವೇ ಅಲ್ಲ. ಅಂತಹುದ್ರಲ್ಲಿ ಸುಮಾರು 1,00,000ಕ್ಕೂ ಹೆಚ್ಚು ಜನ ಇನ್ಫ್ಲುಯೆನ್ಸರ್ಗಳನ್ನ ಫಾಲೋ ಮಾಡ್ತಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಜನ ಇವರನ್ನ ಇಷ್ಟಪಡ್ತಾರೆ ಅಂತ. ಅಲ್ಲದೆ ಇವರು ಮಾಡೋ ಸ್ಟೈಲು, ಹಾಕೋ ಬಟ್ಟೆ, ತಿನ್ನೋ ಆಹಾರ, ಬಳಸೋ ಐಟಮ್ಗಳನ್ನೇ ಜನ ಕೂಡ ಬಳಸೋಕೆ ಶುರು ಮಾಡ್ತಾರೆ. ಜನ ನಮ್ಮನ್ನ ಗುರುತಿಸ್ತಿದ್ದಾರೆ, ಪಬ್ಲಿಕ್ ಫಿಗರ್ಗಳು ಆಗಿದ್ದೀವಿ ಅನ್ನೋ ಅರಿವು ಬಂದ ಮೇಲೆ ಚೂರಾದ್ರೂ ಸಾಮಾಜಿಕ ಕಳಕಳಿಯನ್ನ ಇಟ್ಕೊಂಡಿರ್ಬೇಕು. ಇಲ್ಲವಾದ್ರೆ ಈಗ ಈ ಇನ್ಫ್ಲುಯೆನ್ಸರ್ಗಳಿಗೆ ಬಂದಿದೆಯಲ್ಲ, ಅದೇ ಗತಿ ಬರುವುದು.